ರೀತಿಯಾದಂಥ ನಡೆಗೆ ಮುಂದಾಗಿದೆಯಾ ಅನ್ನೋ ಅನುಮಾನಕ್ಕೆ ಈಗ ಪುಷ್ಟಿ ಕೊಡುವ ನಿಟ್ಟಿನಲ್ಲಿ ನ್ಯೂಸ್ ಲಭ್ಯ ಆಗ್ತಾ ಇದೆ. ಹಾಗೆಯೇ ನಮ್ಮ ಕುಟುಂಬದ ವಿರುದ್ಧ ಕೇಂದ್ರದ ಬಿಜೆಪಿ ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಾ ಇದೆ ಅಂತ ಡಿ ಕೆ ಬ್ರದರ್ಸ್ ಆರೋಪ ಮಾಡಿದ್ರು. ಬೆಂಗಳೂರಿನಲ್ಲಿ ಮಾತನಾಡಿದಂಥ ಅವರು ಸಿಬಿಐ ಸರ್ಚ್ ವಾರೆಂಟ್ನ ಹಿಂದೆ ಕೇಂದ್ರ ಬಿಜೆಪಿ ನಾಯಕರ ಕೈವಾಡ ಇದೆ. ಸುಳ್ಳು ಕೇಸ್ ಹಾಕಿ ನಮ್ಮನ್ನು ಬೆದರ್ಸೋಕೆ ಆಗಲ್ಲ. ಇದಕ್ಕೆ ನಾವು ಜಗ್ಗೋ ಮಕ್ಕಳೇ ಅಲ್ಲ. ಇನ್ನು ಮುಂದೆ ಬಿಜೆಪಿಯ ಕೊನೆಗಾಲ ಶುರುವಾಗಲಿದೆ ಅಂತ ಡಿ ಕೆ ಶಿವಕುಮಾರ್ ಗುಡುಗಿದ್ದಾರೆ. ಯಾರು ನಮ್ಮ ಸ್ನೇಹಿತರಿದ್ದಾರೆ, ಯಾರು ನಮ್ಮ ನೆಂಟರುಗಳಿದ್ದಾರೆ, ಯಾರು ನಮ್ಮ ಬೆಂಬಲಿಗರಿದ್ದಾರೆ, ಎಲ್ಲರಿಗೂ ಕೂಡ ಚಿತ್ರಹಿಂಸೆ ಕೊಡುವಂತ ಕೆಲಸ ಈ ಬಿಜೆಪಿಯ ಸರ್ಕಾರದಲ್ಲಿ ನಡ್ಕೊಂಡು ಬರ್ತಾ ಇದೆ. ಆದರೆ ಇವತ್ತು ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ಈ ರೀತಿ ಎದುರಿಸಿ ಬೆದರಿಸಿ ನಮ್ಮನ್ನೇನಾದ್ರು ಬೆಂಡ್ ಮಾಡ್ಬೋದು ಅಂತ ಯಾರು ತಿಳ್ಕೊಂಡಿದ್ರೆ ನಾವು ಯಾವುದಕ್ಕೂ ಇದಕ್ಕೆಲ್ಲ ಜಗ್ಗೋ ಮಕ್ಕಳಂತೂ ಅಲ್ಲ. ನಾವೆಲ್ಲದಕ್ಕೂ ಸಿದ್ಧಾಗಿದ್ದೇವೆ. ನಾವು ರಾಜಕಾರಣಕ್ಕೆ ಬಂದ ಮೇಲೆ, ಜನರ ಸೇವೆ ಮಾಡ್ತೀವಿ ಅಂದ ಮೇಲೆ ಯಾರ್ಯಾರು ಏನೇನು ಉಪಯೋಗಿಸ್ಬೋದು, ಏನೇನು ತೊಂದರೆ ಮಾಡ್ಬೋದು ಅನ್ನೋದೆಲ್ಲ ನಾವು ನಿರೀಕ್ಷೆ ಮಾಡಿದ್ದೇವೆ. ಈ ಬಿಜೆಪಿಯ ಸರ್ಕಾರದಲ್ಲಿರುವಂತಹ ಅಧಿಕಾರಿಗಳಿಗೆ ನಾನು ಕೇಳ್ತಾ ಇದ್ದೀನಿ, ಇದು ಯಾವುದು ಶಾಶ್ವತ ಇಲ್ಲ, ಯಾರೂ ಶಾಶ್ವತ ಇಲ್ಲ. ಯಾವುದೂ ಶಾಶ್ವತ ಇಲ್ಲ, ಯಾರೂ ಶಾಶ್ವತ ಇಲ್ಲ. ಯಾರಿಗೂ ಅಧಿಕಾರನೂ ಶಾಶ್ವತ ಇಲ್ಲ, ತಮ್ಮ ಅಧಿಕಾರನೂ ಶಾಶ್ವತ ಇಲ್ಲ. ಸೊ ನಿಮಗೆ ಒಂದು ನ್ಯಾಯದ ಪೀಠದಿಂದ ನಿಮ್ಗೆ ಅನೇಕ ಸ್ಥಾನಮಾನಗಳು, ಗೌರವವನ್ನು ಕೊಟ್ಟಿದ್ದಾರೆ. ಸೊ ಯಾರೋ ಹೇಳಿದ್ರು ಅಂತ ಹೇಳಿ ನೀವು ಅವರ ಕೈಗೊಂಬೆ ಆಗಿ ನೀವು ಬೇರೆಯವ್ರಿಗೆ ತೊಂದರೆ ಕೊಡಕ್ಕೆ ಹೋಗಬೇಡಿ. ಸೊ ನಾವು ಈ ಕೋರ್ಟ್ಗೆ ಗೌರವ ಕೊಡ್ತೇವೆ, ನ್ಯಾಯಾಲಯಕ್ಕೆ ಗೌರವ ಕೊಡ್ತೇವೆ, ಅಧಿಕಾರಕ್ಕೆ ಗೌರವ ಕೊಡ್ತೇವೆ. ಹಂಗಂತ ನೀವು ದುರುಪಯೋಗ ಪಡ್ಕೊಂಡು ನಮ್ಮ ಮೇಲೆ ಸುಳ್ಳು ಕೇಸ್ಗಳನ್ನು ಹಾಕಿ ಜೈಲು ಕಳಿಸ್ಬಿಟ್ಟು ಎದುರಿಸ್ಬಿಡ್ತೀನಿ, ಕೇಸ್ ಹಾಕ್ಸ್ಬಿಟ್ಟು ಎದುರಿಸ್ಬಿಡ್ತೀನಿ ಅಂತಂದ್ರೆ ಅದು ನಿಮ್ಮ ಭ್ರಮೆ. ನಮ್ಗೆ ಯಾರು ರಕ್ಷಣೆ ಕೊಡ್ತಾರೋ ಬಿಡ್ತಾರೋ ಅದು ಬೇರೆ ವಿಚಾರ. ನ್ಯಾಯಾಲಯ ಇದೆ, ಕಾನೂನಿದೆ, ಭಗವಂತ ಇದ್ದಾನೆ, ಈ ರಾಜ್ಯದ ಮತ್ತು ರಾಷ್ಟ್ರದ ಜನತೆ ಇದೆ. ಇದು ನಿಮಗೆ ಕೊನೆಯ ಕಾಲ ಪ್ರಾರಂಭ ಆಗ್ತಾ ಇದೆ. ಇದನ್ನು ನೀವು ಮರಿಬೇಡಿ ಅಂತ ಹೇಳಲಿಕ್ಕೆ ನಾನು ನನ್ನ ಬಿಜೆಪಿಯ ಸ್ನೇಹಿತರಿಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ.